टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ರಮ್ಯಾ ಅವರು ಕೂಡ ಮಾಜಿ ಸಂಸದೆ ಆಗಿದ್ದಂಥವ್ರು ಸರ್, ಅವರೇ ಇಂತಹ ಒಂದು ಗಂಭೀರವಾಗಿರುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂತಾದರೆ ನೀವೇನಾದರೂ ಅವ್ರನ್ನ ಅಪ್ರೋಚ್ ಮಾಡುವಂಥದ್ದು ಮಾಡ್ತೀರಾ ಅಥವಾ ಆ ಬಗ್ಗೆ ಮಾಹಿತಿ ಕೇಳಕ್ಕೆ ಯಾವ ರೀತಿ? ಇಲ್ಲ, ಅವರೇ ಇವಾಗ ಚರ್ಚೆ ಮಾಡ್ತಾ ಇದ್ದಾರೆ, ಅವರೇ ಆರೋಪ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡಲಿ, ಆ ಮಕ್ಕಳ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಅಂದರೆ ಅವ್ರು ಪತ್ರ ವ್ಯವಹಾರ ಮಾಡಲಿ. ಇಂಥವರು ಅಶ್ಲೀಲ ಪದ ಬಳಸಿದ್ರು ಅಂತ ಆಯೋಗದ ಗಮನಕ್ಕೆ ತರಲಿ, ಅವರು ಪತ್ರ ವ್ಯವಹಾರ ಮಾಡಲಿ, ಗೌಪ್ಯವಾಗಿ ಮಾಡಲಿ ಅಥವಾ ಬಾಹಿರವಾಗಿ ಬಂದ್ ಮಾಡಲಿ. ಆಯೋಗದ ಗಮನಕ್ಕೆ ತಂದಾಗ ನಾವು ಖಂಡಿತವಾಗಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ನಾವು ಪತ್ರ ಬರಿತೀವಿ. ಇಂಥ ಸಂದರ್ಭಗಳಲ್ಲಿ ಸರ್ ತಾವು ಅಂದರೆ ತಮ್ಮ ಇಲಾಖೆ ಸಂಬಂಧಪಟ್ಟಂತ ಹೋಗಿ ಏನು ಇದೆ ಆ ಮಾಹಿತಿ ಕೇಳುವಂಥದ್ದು ಆ ಪ್ರೊಸೀಜರ್ ಇದೆಯಾ ಅನ್ನೋದು? ಇಲ್ಲ, ನಾವು ನೇರವಾಗಿ ಮಾಹಿತಿ ಕೇಳ್ತಕ್ಕಂಥದ್ದು ಏನಿಲ್ಲ. ಅದು 2 ವರ್ಷದ ಹಿಂದಿಂದಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಅವಾಗೇ ಮಾಡ್ಬೋದಾಗಿತ್ತು. ಅವ್ರು ಮಾಡಿದ್ದವ್ರು ಯಾವಾಗೇ ಇದ್ದರೂ ಸಹಿತ ಮಕ್ಕಳು ಇನ್ನೂ ಮೈನರ್ ಆದಂಥ ಘಟನೆಯಲ್ಲಿ ನಡೆದಂಥ ಘಟನೆಗಳಿದ್ದರೆ ಅವ್ರು ಇವಾಗೂ ಸಹಿತ ಆಯೋಗದ ಗಮನಕ್ಕೆ ತರ್ಬೋದು. ಇದು ಏನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬರ್ ಹೇಳ್ತಾ ಇರುವಂಥದ್ದು, ರಮ್ಯಾ ಅವರು ಆ ರೀತಿ ಅಂದರೆ ಅಪ್ರಾಪ್ತ ಬಾಲಕರ ಬಗ್ಗೆ ಏನು ಪ್ರಸ್ತಾಪ ಮಾಡಿದ್ರು ಅವ್ರ ಬಗ್ಗೆ ಕಾಳಜಿದ್ರೆ ಈ ಬಗ್ಗೆ ಆಯೋಗಕ್ಕೆ ಗಮನಕ್ಕಂತಂದರೆ ಖಂಡಿತವಾಗ್ಲೂ ನಾವು ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮವನ್ನು ನಾವು ಆಯೋಗದ ಪರವಾಗಿ ತಗೊಳ್ತೀವಿ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೂ ಕೂಡ ಸೂಚನೆ ಕೊಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.